1 ಗ್ಲಾಸ್ ಹಾಲು, ಸ್ವಲ್ಪ ತುಪ್ಪ, ಸ್ವಲ್ಪ ಸೇವಿಗೆ ಹಾಗೂ ತುಂಬ ಡ್ರೈ ಫ್ರೂಟ್ ಇದ್ರೆ ಇಷ್ಟೊಂದು ರಿಚ್ ಡಿಸರ್ಟ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ನಾನು ಆಯುಷಾ. ನೀವು ನೋಡ್ತಾ ಇದ್ದೀರಾ ಆಯುಷಾ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರುವ ರೆಸಿಪಿ ಫುಲ್ ರಿಚ್, ಫುಲ್ ಟೇಸ್ಟಿ, ಫುಲ್ ಸ್ಪೆಷಲ್ ಶೀರ್ ಕುರ್ಮಾ. ಇದು ಒಮ್ಮೆ ಮಾಡಿದ್ರೆ ಮನೆಯವರೆಲ್ಲ ಫೇವ್ರೇಟ್ ಆಗ್ಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಹಾಗಾದ್ರೆ ಈ ಶೀರ್ ಕುರ್ಮಾವನ್ನು ಮಾಡೋದು ಹೇಗೆ ಅನ್ನೋದನ್ನ ನೀವು ನೋಡ್ಬೇಕಾ? ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳೋಣ. ಪ್ಯಾನಲ್ಲಿ 1 ಲೀಟರ್ ಹಾಲನ್ನು ಹಾಕೊಳ್ಳೋಣ. ನಿಧಾನವಾಗಿ ಕುದಿಯಲು ಬಿಡೋಣ. ಹಾಲು ಕುದಿಯೋದ್ರಲ್ಲಿ ಒಂದು ಸುಗಂಧ ಬರುತ್ತೆ, ಅದು ಈ ರೆಸಿಪಿಯ ಹೃದಯ. ಇವಾಗ ಇದನ್ನ ಸೈಡಿಗೆ ಇಟ್ಕೊಂಡು ಈಗ ಇನ್ನೊಂದು ಕಡೆ ಹೋಗೋಣ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಖರ್ಜೂರ, ಬಾದಾಮಿ, ಕಾಜು ಹಾಗೆ ಒಣ ದ್ರಾಕ್ಷಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಕ್ವಾಂಟಿಟಿಲಿ ಇಟ್ಕೊಳ್ಳಿ. ನಾನು ಇಲ್ಲಿ ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಯಲು ಬಿಟ್ಟಿದ್ದೆ. ನೆನೆದಾದ್ಮೇಲೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಬಾದಾಮಿಯ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ಇವಾಗ ಇನ್ನೊಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನಲ್ಲಿ 4 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಇದು ಮನೆ ತುಪ್ಪ. ತುಪ್ಪ ಬಿಸಿ ಆದ್ಮೇಲೆ ನಾವು ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ತುಪ್ಪ ಬಿಸಿ ಆಯ್ತಲ್ವಾ? ಈಗ ಇದಕ್ಕೆ ಖರ್ಜೂರವನ್ನು ಮೊದಲಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಆದ್ರಿಂದ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಬಾದಾಮಿ ಹಾಗೆ ಕಾಜು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಲೋ ಟು ಮೀಡಿಯಮಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಕಲರ್ ಚೇಂಜ್ ಆಗೋಗುತ್ತೆ. ಕಲರ್ ಯಾವಾಗಲೂ ಚೇಂಜ್ ಆಗಬಾರ್ದು. ಇವಾಗ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಇದು ಸಹ ಚೆನ್ನಾಗಿ ದಪ್ಪವಾಗಿ ಅಳ್ಳುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1 ಟೀ ಸ್ಪೂನ್ ಅಷ್ಟು ಕಲೋಂಜಿ ತಗೊಂಡಿದ್ದೀನಿ, ಅಂಗಡಿಯಲ್ಲಿ ಸಿಗುತ್ತೆ ಇದು. ಕಲೋಂಜಿನೂ ಸಹ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ? ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ ಎಷ್ಟು ಕಲರ್ ಆಗಿ ಕಾಣಿಸುತ್ತಾ ಇದೆ. ಇಷ್ಟು ಕಲರ್ ಬಂದ್ರೆ ಸಾಕು. ಚೆನ್ನಾಗಿ ಫ್ರೈ ಆಯ್ತು. ಇದು ನೋಡಿ, ಕಲರ್ ಚೇಂಜ್ ಆಗಿಲ್ಲ, ಆದ್ರೂ ಇದು ತುಂಬಾನೇ ಕ್ರಂಚಿಯಾಗಿ ಇರುತ್ತೆ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಖರ್ಜೂರ, ಕಾಜು, ದ್ರಾಕ್ಷಿ ಎಲ್ಲ ಫ್ರೈ ಮಾಡಿ ಹಾಕಿದ್ರೆ ಪ್ರತಿ ಸ್ಪೂನಲ್ಲೂ ರಿಚ್ ಫೀಲಿಂಗ್ ಕೊಡುತ್ತೆ. ನೋಡಿ, ಇವಾಗ ಉಳಿದಿರುವಂತಹ ತುಪ್ಪದಲ್ಲಿ ನಾನು ಸೇವಿಗೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಸೇವಿಗೆ. ಜಾಸ್ತಿ ಸೇವಿಗೆಯನ್ನು ಸುಧಾ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸೇವಿಗೆ ಹಾಕಿದ್ರೆ ಸಾಕು. ಇದು ತುಂಬಾ ಜಾಸ್ತಿ ಉಕ್ಕುತ್ತೆ. ನೋಡಿ, ಇವಾಗ ಫ್ರೈ ಆಯ್ತಲ್ವಾ? ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಆದ್ರೆ ಫ್ಲೇಮು ಮೀಡಿಯಂ ಟು ಲೋನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದು ಸಹ ಕಪ್ಪಾಗಲು ಬಿಡಬಾರ್ದು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಯ್ತು. ಇದು ಸಹ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಕಡೆ ಹಾಲು ಉಕ್ಕಲು ಬಿಟ್ಟಿದ್ವಲ್ಲ, ಅಲ್ಲಿ ನೋಡೋಣ. ಇವಾಗ ನೋಡಿ, ಎಷ್ಟು ಕ್ರಂಚಿಯಾಗಿ ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಾಲು ಉಕ್ತಾ ಇದೆಯಲ್ಲ, ನೋಡಿ, ಹಾಲು ಚೆನ್ನಾಗಿ ಉಕ್ಕಬೇಕು, ಅಲ್ಲಿವರೆಗೂ ನಾವು ಹಾಲು ಕುದಿಸೋಣ. ಇವಾಗ ಇದಕ್ಕೆ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು, ಅಂದರೆ 1 ಕಪ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ. ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ರಿಚ್ನೆಸ್ ಕೊಡೋದಕ್ಕೆ ನಾನು ಇಲ್ಲಿ ಹಾಲು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಮಿಲ್ಕ್ ಪೌಡ್ರು. ಒಂದು 4 ಟೀ ಸ್ಪೂನ್ ಅಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತೀನಿ ಇದಕ್ಕೆ. ಆವಾಗ ಇನ್ನು ಜಾಸ್ತಿ ಗಟ್ಟಿ ಬರುತ್ತೆ. ನೋಡಿ, ಇವಾಗ 4 ಟೀ ಸ್ಪೂನ್ ಅಷ್ಟು ಹಾಲು ಪೌಡ್ರು ಹಾಕ್ಕೊಳ್ತಾ ಇದ್ದೀನಲ್ವಾ? ಇದು ಸಹ ಮಿಕ್ಸ್ ಮಾಡಿ ಚೆನ್ನಾಗಿ 1-2 ಸೆಕೆಂಡು ಮಿಕ್ಸ್ ಮಾಡಿದ್ರೆ ಸಾಕು, ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ? ಇದಕ್ಕೆ ಏಲಕ್ಕಿ ಪೌಡ್ರು ಸುಧಾ ಹಾಕ್ಕೊಳ್ಬೇಕು. ಉಕ್ತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಸೇವಿಗೆಯನ್ನು ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ಉಕ್ಕಿ ಬಂತಾ ಇದೆ, ಕ್ರೀಮಿ ಆಗಿ ಕಾಣಿಸುತ್ತೆ.
ನೋಡಿ ಇವಾಗ 2-3 ನಿಮಿಷ ಚೆನ್ನಾಗಿ ಇದು ಮಿಕ್ಸ್ ಮಾಡಿ, ಸೇವಿಗೆ ಮತ್ತು ಹಾಲು ಮಿಕ್ಸ್ ಮಾಡಿ ಕುದೀತಾ ಬಂದರೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ನೋಡಿ ಇವಾಗ ಕುದೀತಾ ಇದೆಯಲ್ವಾ, ಫ್ಲೇಮು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ನಾನು. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಖರ್ಜೂರ, ಬಾದಾಮಿ ಎಲ್ಲ ಹಾಕಿರುವಂತಹ ಫ್ರೈ ಮಾಡಿ ಹಾಕೊಳ್ಳೋಣ. ಇವಾಗ ನಿಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಉಳಿಸಿ ಇಟ್ಕೊಳ್ತೀನಿ. ಕೊನೆಯಲ್ಲಿ ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಇದು ಸಹ ಮಿಕ್ಸ್ ಆಗ್ತಾ ಇದೆಯಲ್ಲ. ಈ ಡೆಸರ್ಟ್ ಯಾಕಿಷ್ಟು ಸ್ಪೆಷಲ್ ಗೊತ್ತಾ? ಇದು ಕೇವಲ ಸಿಹಿ ಅಲ್ಲ, ಇದು ಹಾಲಿನ ಕ್ರೀಮಿ ಸ್ಟ್ರಕ್ಚರ್, ಡ್ರೈ ಫ್ರೂಟ್ಸ್ ರಿಚ್ ಟೇಸ್ಟು, ಒಂದು ಡಿಸರ್ಟ್ನಲ್ಲಿ ಫುಲ್ ಪವರ್ ಕಾಂಬಿನೇಷನ್. ಇದನ್ನು ಯಾವಾಗ ಮಾಡ್ಬೋದು? ಬೆಸ್ಟು ಯಾವ ದಿನವಾದರೂ ಮಾಡ್ಬೋದು. ಹಬ್ಬ ಇರಲಿ, ಮನೆಗೆ ಗೆಸ್ಟ್ ಬರಲಿ, ಅಥವಾ ಸ್ವೀಟ್ ತಿನ್ನೋ ಮನಸ್ಸಾದರೆ ಈ ಡೆಸರ್ಟ್ ಫೇವ್ರೆಟ್. ಇದು ಯಾಕೆ ಎಲ್ರಿಗೂ ಇಷ್ಟ ಆಗುತ್ತೆ ಗೊತ್ತಾ? ಯಾಕೆಂದರೆ ಸಿಂಪಲ್ಲಾಗಿ ಮಾಡ್ಬೋದು, ಆದರೆ ಟೇಸ್ಟ್ ಹೋಟೆಲ್ ಲೆವೆಲಲ್ಲಿ ಇರುತ್ತೆ. ಮತ್ತು ಪ್ರತಿ ಬೆಸ್ಟ್ನಲ್ಲಿ ಡ್ರೈ ಫ್ರೂಟ್ ಸ್ಪೆಷಲ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಶೀರ್ ಕುರ್ಮಾ ನಿಮಗೆ, ನಿಮ್ಮ ಮನೆಯವರಿಗೆ ಎಲ್ಲ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ವಾ? ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ಬಾಯಲ್ಲಿ ನಿಮಗೂ ನೀರು ಬರ್ತಾ ಇದೆಯಲ್ವಾ? ನೀವು ಸಹ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬಹುದು. ನೋಡಿ ಮೇಲಿಂದ ನಾನು ಸ್ವಲ್ಪ ಡ್ರೈ ಫ್ರೂಟ್ ಉಳಿಸ್ಕೊಂಡಿದ್ನಲ್ಲ, ಆ ಡ್ರೈ ಫ್ರೂಟ್ಸ್ ಎಲ್ಲ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಎಷ್ಟು ರಿಚ್ನೆಸ್ ಆಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆಯಿಷಾ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಯುನಿಕ್ ರೆಸಿಪಿಯೊಂದಿಗೆ ನಮ್ಮ ಜೊತೆ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.